ವಿಶ್ವಭಾರತಿ ಸೈಟ್ ಹಂಚಿಕೆ ಹಗರಣದಲ್ಲಿ ಪ್ರಮುಖ ಅಧಿಕಾರಿಗಳು, ಕೆಲ ಸಚಿವರು ಪಾಲ್ಗೊಂಡಿದ್ದಾರೆ. ಹಾಗಾಗಿಯೇ ನಮ್ಮ ಈ ಸ್ಟೋರಿ ನಿಲ್ಲಿಸಲು ಇಲ್ಲ ಸಲ್ಲದ ಒತ್ತಡ, ಬೆದರಿಕೆ ಕರೆಗಳು ಬಂದಿದ್ದು. ಆದರೆ ನಾವು ಜಗ್ಗಲಿಲ್ಲ, ಬಗ್ಗಲಿಲ್ಲ. ಅಧಿಕಾರಿಗಳೇ ಫುಲ್ ಮೇಡಮ್. ಅದರಲ್ಲಿ ನಿಮಗೆ ಕೊಟ್ಟಂಥ ಇದರಲ್ಲಿ ಇದೆ ನೋಡಿ, ಒಂದು ಬಂಡಲ್ಸ್ ಆಫ್ ಇದನ್ನು ಕೊಟ್ಟಿದ್ದೀನಿ. ಅದ್ರ ಎಷ್ಟು ಬ್ರೈಬ್ನೆಸ್ ನಡೆದಿದೆ, ಏನು ನಡೆದಿದೆ, ಪ್ರತಿಯೊಂದು ಇದೆ ನೋಡಿ ಮೇಡಮ್. ಎಷ್ಟೆಷ್ಟು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ನಂಬರ್ 2 ಅಕೌಂಟಿಂದ ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಒಂಥರ ಹಪ್ತಾ ವಸೂಲಿ ಆದಂಗೆ ಆಗ್ತಾ ಇದೆ ಮೇಡಮ್ ಇಲ್ಲಿ ಇದರಲ್ಲಿ. ಕವರ್ ಸ್ಟೋರಿ ತಂಡಕ್ಕೊಂದು ದಾಖಲೆ ಸಿಕ್ಕಿದೆ. ಇದರಲ್ಲಿ ಮಾಜಿ ಸಹಕಾರ ಸಚಿವ ಲಕ್ಷ್ಮಣ ಸವದಿಯಿಂದ ಹಿಡಿದು ಜಂಟಿ ರಿಜಿಸ್ಟ್ರಾರ್ ವರೆಗೆ ದುಡ್ಡು ಸಂದಾಯ ಆಗಿದೆ ಅನ್ನೋ ನೋಟ್ ಇದೆ. ಇದರ ಸತ್ಯಾಸತ್ಯತೆ ಕೂಲಂಕಷ ತನಿಖೆಯಿಂದಷ್ಟೇ ಹೊರಬರಬೇಕು. ಇಂಥವರ ದೊಡ್ಡ ಪಟ್ಟಿಯೇ ಇದೆ. ಹೆಚ್ಚೇಕೆ ಸಂಘದ ಆಡಳಿತ ಮಂಡಳಿಯ ಹಿಂದಿನ ನಿರ್ದೇಶಕರ ಬಳಿಯೇ 2-3 ಸೈಟ್ಗಳಿವೆ. ಇದಕ್ಕೆ ಈ ದಾಖಲೆಗಳೇ ಸಾಕ್ಷಿ. ಬಿಡಿಎ ಈ ಲೇಔಟ್ಗೆ 14/9/2012ರಲ್ಲಿ ಲೇಔಟ್ ಪ್ಲಾನ್ ಮಂಜೂರು ಮಾಡಿದೆ. ನಿಯಮದ ಪ್ರಕಾರ ಬಿಡಿಎಗೆ ಸೈಟ್ಗಳಿಗೆ ಮಾತ್ರ ಲೇಔಟ್ ಪ್ಲಾನ್ ಕೊಡುವ ಅಧಿಕಾರವಿದೆ. ಆದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಕಟ್ಟಡಗಳಿಂದ ಸಿಎ ಸೈಟ್ಗಳೇ ಕಾಣದ ಲೇಔಟ್ಗೆ ಬಿಡಿಎ ಅದು ಹೇಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಿತು ಅನ್ನೋದು ಇನ್ನೊಂದು $1 ಮಿಲಿಯನ್ ಪ್ರಶ್ನೆ. ಸಂಘದಲ್ಲಿನ ಅವ್ಯವಹಾರದ ಬಗ್ಗೆ ಆಡಳಿತ ಮಂಡಳಿಯವರ ಬಳಿ ಕೇಳಿದ್ರೆ ಅವರು ಹೇಳ್ತಾರೆ, ಸೊಸೈಟಿಯಿಂದ ಆಗಲಿ ಅಥವಾ ಯಾವುದೇ ಪರ್ಸನ್ಸಿಂದ ಆಗಲಿ ಯಾವುದೇ ಅಗ್ರೀವ್ಡ್ ಮೆಂಬರ್ಸಿಗೆ ತೊಂದರೆ ಆಗಿಲ್ಲ. ಇದೆಲ್ಲ ಆಗಿರೋದೆಲ್ಲ ಹಿಂದಿನ ಕಮಿಟಿಲಿ ಅಷ್ಟೇ ಹೊರತು ಈಗ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಸೊಸೈಟಿ ನಡ್ಕೊಂಡು ಬಂದಿದೆ ಅನ್ನೋ ಒಂದು ವಿಚಾರನ ತಿಳಿಸ್ಬೇಕಾಗಿದೆ. ಒಂದೇ ಸೈಟ್ ಕೊಡ್ಬೋದು, ಅದು ಹಿಂದಿನ ಕಮಿಟಿಲಿ ಯಾವ್ಯಾವ ಥರ ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದು 30-40, 30-50, 40-60 ಈ ಥರ ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ ಇದೆ. ಈ ಹೈಕೋರ್ಟ್ ಜಡ್ಜ್ಮೆಂಟ್ ಮೇಲೆ ಅಂದರೆ ಕೃಷ್ಣ ಭಟ್ರಿದ್ದಾದಂಥ ಅವ್ಯವಹಾರಗಳನ್ನೆಲ್ಲ ಗ್ರಹಿಕೆ ಮಾಡಿ ಸದಸ್ಯರುಗಳು ಮತ್ತು ನೊಂದಿರೋ ಸದಸ್ಯರುಗಳೆಲ್ಲ ಗ್ರಹಿಸಿಕೊಂಡು ಹೈಕೋರ್ಟ್ ಕೆಲವು ಡೈರೆಕ್ಷನ್ಸ್ ಕೊಡ್ತು. ಆ ಡೈರೆಕ್ಷನ್ಸ್ ಪ್ರಕಾರ ಅದನ್ನು ಮಾನದಂಡ ಮಾಡಿಕೊಂಡು ಸೀನಿಯಾರಿಟಿ ಲಿಸ್ಟ್ ಮಾಡಬೇಕಾಗಿತ್ತು. ಸೀನಿಯಾರಿಟಿ ಲಿಸ್ಟ್ ಮಾಡಿದ್ದು ಅಲ್ದಿರ ಅದನ್ನು ವೆಬ್ಸೈಟಲ್ಲೂ ಡಿಸ್ಪ್ಲೇ ಮಾಡಿದ್ವಿ, ನೋಟಿಸ್ ಬೋರ್ಡಲ್ಲೂ ಹಾಕಿದ್ವಿ, ಸೀನಿಯಾರಿಟಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅಂತ ನ್ಯೂಸ್ ಪೇಪರ್ಗಳಲ್ಲೂ ಕೊಟ್ವಿ. ಅದರ ಮೇಲೆ ಆ ಡಿಸ್ಪ್ಲೇ ಆದಂಥ ನ್ಯೂಸ್ ಪೇಪರ್ ಮೇಲೆ ಇದು ಸೀನಿಯಾರಿಟಿ ಮೇಲೆ ಕೆಲವು ಸದಸ್ಯರುಗಳು ಹೈಕೋರ್ಟಲ್ಲೂ ಕ್ವಶನ್ ಮಾಡಿದ್ರು. ಸೀನಿಯಾರಿಟಿ ಲಿಸ್ಟ್ ನಾವೇನು ಕೊಟ್ಟಿದ್ದೀವಿ ಆಲ್ರೆಡಿ ಅಕ್ಸೆಪ್ಟೆಡ್ ಬೈ ದ ಹೈಕೋರ್ಟ್. ನಾವು ನೆಕ್ಸ್ಟ್ ಸ್ಟೆಪ್ ಈಸ್ ಆಫ್ಟರ್ ದಟ್ ಇಫ್ ದೇರ್ ಈಸ್ ಎನಿ ಗ್ರೀವಿಯನ್ಸ್ ಆಫ್ ಎನಿ ಪ್ರಾಬ್ಲಮ್ ದೇ ಸಪೋಸ್ ಟು ಡೆಪ್ಯೂಟಿ ರಿಜಿಸ್ಟರ್. ವಿಶ್ವಭಾರತಿ ಗೃಹ ನಿರ್ಮಾಣ ಸಂಘದಲ್ಲಿ ಆರಂಭದಿಂದ ಇವತ್ತಿನವರೆಗೆ ನಡೆದ ಹಗರಣದ ತನಿಖೆಗೆ ಸರ್ಕಾರ ಸಿಬಿಐಗೆ ಒಪ್ಪಿಸಬೇಕು. ಆಗ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನೋದು ನೊಂದವರ ಆಶಯ. ನೋಡಿದ್ರ ಸಹಕಾರಿ ಸಚಿವರೇ, ಇದು ನಮ್ಮ ರಾಜ್ಯದ ಗೃಹ ನಿರ್ಮಾಣ ಸಹಕಾರ ಸಂಘಗಳು ನಿವೇಶನ ಕೊಡೋ ನೆಪದಲ್ಲಿ ಮಾಡ್ತಿರುವಂತ ಅಕ್ರಮ ಅವ್ಯವಹಾರ. ಮೊದಲು ಇವುಗಳ ದರ್ಬಾರಿಗೆ ಬ್ರೇಕ್ ಹಾಕಿ, ಆಮೇಲೆ ಇವುಗಳ ಕೈಗೆ ಕರುನಾಡಿನ ಅತ್ಯಮೂಲ್ಯವಾದ ಭೂಮಿಯನ್ನ ಕೊಡೋ ಬಗ್ಗೆ ಯೋಚಿಸಿ. ಇದು ನೊಂದ ನಿವೇಶನದಾರರ ಮನವಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.